ಕರ್ವೆ ಅಭಿಮಾನಿ ಬಳಗದಿಂದ ಉಗ್ರ ಹೋರಾಟದ ಕರೆ. ಕಾವೇರಿ ನೀರಿಗಾಗಿ ರೈತ ಪರ ಹೋರಾಟ. ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಮಾನಿ ಬಳಗದಿಂದ ಉಗ್ರ ಹೋರಾಟದ ಕರೆ. ರೈತರ ಜೀವದ ಉಸಿರಾಗಿರುವ ಕಾವೇರಿ ಮತ್ತು ಕಬಿನಿ ನೀರಿಗಾಗಿ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ. ಈ ಸಂದರ್ಭದಲ್ಲಿ ಕರ್ವೆ ಮುಖಂಡ ಎಂ ಲಿಂಗರಾಜು ಪ್ರಜಾಪವ ಟಿವಿ ಜೊತೆ ಮಾತನಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಎಂ ಲಿಂಗರಾಜು, ಕಾವೇರಿ ನೀರು ರೈತರ ಜೀವನಾಡಿ. ಮಂಡ್ಯ ಭಾಗದ ರೈತರ ಸಂಕಷ್ಟವನ್ನ ಸರ್ಕಾರ ನೋಡುತ್ತಿಲ್ಲ. ತಮಿಳುನಾಡಿಗೆ ನೀರು ಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಕಿಡಿಕಾರಿದರು. ಕರ್ವೆ ಮುಂದಿಟ್ಟ ಪ್ರಮುಖ ಬೇಡಿಕೆಗಳು: ಕಾವೇರಿ ನೀರು ನಿರ್ವಹಣಾ ಮಂಡಳಿ ತೀರ್ಪನ್ನು ತಿರಸ್ಕರಿಸಬೇಕು. ತಮಿಳುನಾಡಿಗೆ ನೀರು ಬಿಡಬಾರದು. ಕರ್ನಾಟಕ ಹಿತಾಸಕ್ತಿ ಕಾಪಾಡಲು ತಕ್ಷಣ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ತಮಿಳುನಾಡು ಸಿಎಂ ವಿಜಯ್ ಅವರ ನಿಲುವಿನ ಬಗ್ಗೆ ಮಾತನಾಡಿರುವ ಲಿಂಗರಾಜು, ತಮಿಳುನಾಡು ತನ್ನ ಹಕ್ಕಿಗಾಗಿ ಹೋರಾಡುತ್ತಿದೆ, ಆದರೆ ಕರ್ನಾಟಕ ರೈತರನ್ನು ರಕ್ಷಿಸುವುದು ನಮ್ಮ ಆದ್ಯತೆ ಎಂದು ಸ್ಪಷ್ಟಪಡಿಸಿದರು. ಒಂದು ಹನಿ ನೀರು ಬಿಟ್ಟರೂ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ರೈತರ ಹಿತಕ್ಕಾಗಿ ಹೋರಾಟ ಮುಂದುವರಿಸುವುದಾಗಿ ಕರ್ವೆ ಅಭಿಮಾನಿ ಬಳಗ ಘೋಷಿಸಿದೆ. ಸರ್ಕಾರ ಮುಂದಿನ ನಡೆ ಏನು ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿ ಕಾಂತರಾಜು KL, ಮೈಸೂರು. ಏನು ಕಾವೇರಿ ನೀರ್ನ ನಿಲ್ಲಿಸಬೇಕು ಅಂತ ನಾವೆಲ್ಲ ಹೋರಾಟ ಮಾಡಿದ್ದು, ರಾಜ್ಯ ಸರ್ಕಾರ ಏನ್ ಹೇಳಿತ್ತು ಅಂದ್ರೆ ಮಳೆ ಆಗ್ತಾ ಇದೆ, ಅದರಿಂದ ಇವತ್ತು ನೀರು ಬಿಡ್ತಾ ಇದೀವಿ ಅಂತ ಹೇಳಿದ್ರು. ಇಲ್ಲಿ 18.55 ಕ್ಯೂಸೆಕ್ಸ್ ನೀರಿದೆ. KRS ಅಲ್ಲಿ ನೀವು 10,000 ಕ್ಯೂಸೆಕ್ಸ್ ನೀರಿದೆ ಅಲ್ವಾ? ಏನಿಲ್ಲ, ಮಳೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಈಗೇನ ಕೊಡ್ತಾ ಇದ್ದೀರಾ ಮಳೆ? ಈಗ ನಿನ್ನೆಯಿಂದ ಮಳೆ ಇಲ್ಲ. ಮುಂದೆ ನಮ್ಮ ಕರ್ನಾಟಕದ ರೈತರು ಎಲ್ಲಿಗೆ ಹೋಗ್ಬೇಕು ಸ್ವಾಮಿ? ಇವತ್ತು ಬೆಳೆಗ್ ನೀರಿಲ್ಲ, ಬೇಡ ಕುಡಿಯೋಕ್ಕೂ ನೀರಿಲ್ಲ. ಈ ಪರಿಸ್ಥಿತಿ ತಂದಿದ್ದೀರಾ. ಇವತ್ತು ರಾಜ್ಯ ಸರ್ಕಾರ ಏನ್ ಹೇಳ್ತಾ ಇದೆ, ಮೇಕೆದಾಟು ಕೊಡ್ತಾ ಇದ್ದೀರಾ. ಯಾಕೆ 2.5 ವರ್ಷದಿಂದ ಮೇಕೆದಾಟನ್ನ ಯಾಕೆ ನೀವು ಎತ್ಕೊಳ್ಳಿಲ್ಲ? ಇವತ್ತು ನಮ್ಮ ಕಾವೇರಿ ನೀರ್ನ ನಮ್ಮ ರೈತರಿಗೆ ಕಣ್ಣೋರ್ಸೋದಕ್ಕೋಸ್ಕರ ಮೇಕೆದಾಟನ ವಿಷಯನೇ ಎತ್ಕೊತಾ ಇದ್ದೀರಾ. ಇದು ಬೇಕಿತ್ತ ಸ್ವಾಮಿ? ಇವತ್ತು ರೈತರು ನಮ್ಮ ಮಂಡ್ಯ ಭಾಗದಲ್ಲಿ ಆಗ್ಬೋದು, ಮೈಸೂರು ಭಾಗದಲ್ಲಿ ನೀವು ರೈತರಿಗೆ ಬೆಳೆ ಬೆಳೆಯೋದಕ್ಕೂ ನೀರು ಕೊಡ್ತಾ ಇಲ್ಲ. ಅಂತದ್ರಲ್ಲಿ ಇವತ್ತು ತಮಿಳ್ನಾಡಿಗೆ ನೀರು ಬಿಡ್ತಾ ಇದ್ದೀರಾ. ಇವತ್ತೇನ್ ಹೇಳಿದ್ದಾರೆ ವಿಜಯ್ ಅವರು, ಯಾವುದೇ ಕಾರಣಕ್ಕೂ ರಾಜ್ಯ ಸಂಧಾನ ಇಲ್ಲ ಅಂತ ಹೇಳಿದ್ದಾರೆ. ಯಾರು? ತಮಿಳ್ನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು. ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಖಂಡನೀಯ ಮಾಡ್ತಾ ಇದ್ದೀನಿ. ಮುಂದೆ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ. ಇವತ್ತೇನು ನಮ್ಮ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ನೀವ್ ಹೇಳಿದ್ರಿ ಮಳೆ ಬರ್ತಾ ಇದೆ, ಇವತ್ತು ನಾನು ಬಂದಿರೋದ್ರಿಂದ ಮೈಸೂರಿಗೆ, ಆದ್ರಿಂದ ನೀರ್ ಬಿಡ್ತಾ ಇದ್ದೀನಿ ಅಂತ. ಇವತ್ತೇನೋ ಬಿಡ್ತಾ ಇದ್ದೀರಾ? ಇನ್ನೊಂದು 2 ದಿವಸ ಆದ್ರೆ ನಮ್ಗೆ ಕುಡಿಯಕ್ಕೂ ನೀರು ಇರಲ್ಲ ಸ್ವಾಮಿ. ಅವಾಗ ನಮ್ಮ ರೈತರು ಎಲ್ಲಿಗೆ ಹೋಗ್ಬೇಕು? ರೈತರು ಬೆಳೆಗ್ ನೀರ್ ಬೇಡ, ಅಟ್ಲೀಸ್ಟ್ ನಮ್ಮ ಮೈಸೂರು ಭಾಗ ಆಗ್ಬೋದು, ಚಾಮರಾಜನಗರ ಆಗ್ಬೋದು, ಬೆಂಗಳೂರು ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಕುಡಿಯೋ ನೀರಿಗೂ ತೊಂದರೆ ಆಗ್ತಾ ಇದೆ. ಆದ್ರಿಂದ ಇವತ್ತು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ರಾಜ್ಯ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ನೀರ್ನ ಕೊಡಬಾರ್ದು. ಇಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ಬೇಕಾಗುತ್ತೆ. ಬರೀ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ನೀವು ಇನ್ನೂ ನಿಮ್ಮ ಖಾತೆಗೋಸ್ಕರ ಕಚ್ಚಾಡ್ತಾ ಇದ್ದೀರಾ ಸ್ವಾಮಿ. ಮೊದ್ಲು ಕುಡಿಯಕ್ಕೆ ಜನಕ್ಕೆ ನೀರು ಕೊಡಿ ಸ್ವಾಮಿ, ಆಮೇಲೆ ನಿಮ್ ಖಾತೆ ಹಂಚ್ಕೊಳ್ಳಿ. ನೀವ್ ಇನ್ನು ಖಾತೆ ಹಂಚೋದು ಮುಖ್ಯಮಂತ್ರಿಗಳು ಇನ್ನೂ ಅದ್ರಲ್ಲೇ ಇದ್ದೀರಾ. ಯಾವ ಜಿಲ್ಲೆಗೆ ನೀವು ಒಬ್ಬ ಮಿನಿಸ್ಟರ್ನ ಕಳಿಸ್ತಾ ಇದ್ದೀರಾ? ಇಲ್ಲ, ನನ್ಗೆ ಆ ಖಾತೆ ಬೇಕು, ಈ ಖಾತೆ ಬೇಕು ಅಂತ ನೀವು ಇನ್ನೂ ಕಚ್ಚಾಡ್ತಲ್ಲಿದ್ದೀರಾ. ನಮ್ಮ ರೈತರ ಸಂಕಷ್ಟನ ನೋಡಿ ಸ್ವಾಮಿ. ಯಾಕೆ ನಿಮ್ಗೆಲ್ಲ ರೈತರು ಓಟ್ ಹಾಕಿಲ್ವಾ? ನಮ್ಮ ಜನಗಳು ಯಾರು ಓಟ್ ಹಾಕಿ ನಿಮ್ಮನ್ನ ಗೆಲ್ಸಿಲ್ವಾ? ನೀವು ಆದ್ರಿಂದ ಈಗ ಕೂಡ್ಲೆ ಏನು ಕಾವೇರಿ ಆಗ್ಬೋದು, ಕಬಿನಿ ಆಗ್ಬೋದು, ಆ ನೀರ್ನ ತಟಸ್ಥವಾಗಿ 1 ಕ್ಯೂಸೆಕ್ಸ್ ನೀರ್ನು ಕೂಡ ಕೊಡಬಾರ್ದು, ನಿಲ್ಸ್ಬೇಕು. ಇಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ. ಇನ್ನು ನಾಳೆ ಅಲ್ಲ, ಇವತ್ತಿಂದನೂ ಕೂಡ ನೀವು ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ನೀರ್ನ ಬಿಡಬಾರ್ದು. ಇಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ. ಎಚ್ಚೆತ್ಕೊಳ್ಳಿ. ಇದು ಮುಖ್ಯಮಂತ್ರಿಗೆ ಏನಂದ್ರೆ, ನೀವು ಜನದ ಕಣ್ಣೋರ್ಸಕ್ ಹೋಗ್ತಾ ಇದ್ದೀರಾ, ರೈತರ ಕಣ್ಣೋರ್ಸಕ್ ಹೋಗ್ತಾ ಇದ್ದೀರಾ. ಕೂಡ್ಲೆ ನೀವು ಕಬಿನಿ ಆಗ್ಬೋದು, ಕಾವೇರಿ ನೀರಾಗ್ಬೋದು, ಕೂಡ್ಲೆ ನೀವು ಬಂದ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ ಸರ್. ನೀವು ರಾತ್ರೋರಾತ್ರಿ ಇವತ್ತು ಕಬಿನಿಲಿ ಗೇಟ್ ಬಂದ್ ಮಾಡಿದೀನಿ ಅಂತ ಹೇಳ್ತಾ ಇದ್ದೀರಾ. ನಾಳೆಯಿಂದ ನೀವು ರಾತ್ರೋರಾತ್ರಿ ತಮಿಳ್ನಾಡಿಗೆ KRS ಆಗ್ಬೋದು, ಕಬಿನಿ ಆಗ್ಬೋದು ನೀರ್ನ ಬಿಡುಗಡೆ ಮಾಡಿದ್ರೆ ರೈತರಿಗೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಆದ್ರಿಂದ ಕೂಡ್ಲೆ ಕಬಿನಿ ಆಗ್ಬೋದು, KRS ನೀರ್ ಆಗ್ಬೋದು, ಎರಡನ್ನೂ ಬಂದ್ ಮಾಡಿ. ರಾತ್ರೋರಾತ್ರಿ ಏನಾರ ನೀವು ತಮಿಳ್ನಾಡಿಗೆ ನೀರ್ ಬಿಟ್ರೆ ರೈತರಾಗ್ಬೋದು, ಕನ್ನಡ ಹೋರಾಟಗಾರರಾಗ್ಬೋದು, ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ. ಆದ್ರಿಂದ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಕೂಡ್ಲೆ ಎರಡನ್ನೂ ನೀರ್ ನಿಲ್ಲಿಸ್ಬೇಕು. ಇದಕ್ಕೆ ಮಧ್ಯಸ್ಥಿಕೆ ಕೇಂದ್ರ ಸರ್ಕಾರದವರು ಕೂಡ, ರಾಜ್ಯ ಸರ್ಕಾರದವರು ಇಬ್ರು ಕೂಡ ಕುಂತಿ ಚರ್ಚೆ ಮಾಡಿ ತಮಿಳ್ನಾಡಿಗೆ ನೀರ್ ಬಿಡಬೇಡಿ. ಇಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ. DK ಶಿವಕುಮಾರ್ ಅವರೇ, ನಿಮ್ಗೊಂದು ಮಾತು ಹೇಳ್ತೀನಿ. ಹಿಂದೆ ನಮ್ಮ ಬಂಗಾರಪ್ಪನವರು
ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ನೀರ್ ಬಿಡಲ್ಲ ಅಂತ ಹೇಳಿ ರಾಜೀನಾಮೆ ಕೊಟ್ಟಿದ್ರು. ಅದೇ ರೀತಿ MP ಆಗಿದ್ದಾಗ ಮಂಡ್ಯದ ಗಂಡು ಅಂಬರೀಶ್ ಅವರು ಕೂಡ ರಾಜೀನಾಮೆ ಕೊಟ್ಟು ಹೋರಾಟಕ್ಕೆ ಬಂದಿದ್ರು. ಅದೇ ರೀತಿ ಇವತ್ತು ನೀವು ಒಂದ್ ನಿಲುವು ತಗೊಳ್ಳಿ. DK ಶಿವಕುಮಾರ್ ಅವರೇ, ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ನೀರ್ನ ಬಿಡಬಾರ್ದು. ನೀವು ಅಂತ ಪರಿಸ್ಥಿತಿ ಬಂದ್ರೆ ರಾಜೀನಾಮೆ ಕೊಡಿ, ಇಲ್ಲಾಂದ್ರೆ ಹೋರಾಟಗಾರರು ನಿಮ್ಮ ವಿಧಾನಸೌಧಕ್ಕೆ ಉಗ್ರವಾದ ಹೋರಾಟ ಮಾಡಿ ಮುತ್ತಿಗೆ ಹಾಕುವಂತ ಸಂದರ್ಭ ಬಂದೇ ಬರುತ್ತೆ. ಆದ್ರಿಂದ ಕೂಡ್ಲೇ ಎಚ್ಚೆತ್ಕೊಂಡು ನೀರ್ನ ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ನೀರ್ ಬಿಡಬೇಡಿ.